ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಕುಲ್ಫಿ. ನಾವು ಮನೆಯಲ್ಲಿ ಕುಲ್ಫಿನ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ನು ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಫ್ರೆಂಡ್ಸ್. ಆದಷ್ಟು ನನ್ನ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ. ಓಕೆ, ಬನ್ನಿ ಮನೆಯಲ್ಲಿ ನಾವು ಕುಲ್ಫಿನ ಹಾಲಿಂದ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ನಾವು ಕುಲ್ಫಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟು ನೋಡ್ಕೊಂಬರೋಣ. ಓಕೆ, ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ, ಅರ್ಧ ಲೀಟರ್ ಆಗೋಷ್ಟು. ಹಾಗೆ ನಾನು ಇಲ್ಲಿ ಶುಗರ್ನ ಒಂದು 3/4 ಕಪ್ ಆಗೋಷ್ಟು ಶುಗರ್ ತೊಗೊಂಡಿದ್ದೀನಿ, ಸಕ್ಕರೆನ ನೋಡ್ತಾ ಇರ್ಬೋದು. ನಿಮಗೆ ಸಕ್ಕರೆ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ಹಾಗೆ ನಾನು ಇಲ್ಲಿ ಬಾದಾಮಿ ಗೋಡಂಬಿನ ಪೀಸ್ ಮಾಡಿ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೂ ನಾನು ಇಲ್ಲಿ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ನಿಮಗೆ ನೋಡ್ತಾ ಇರ್ಬೋದು. ಓಕೆ, ನೀವು ಏಲಕ್ಕಿ ಬೇಕು ಅಂದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಡ್ರೈ ಫ್ರೂಟ್ಸ್ ನೀವು ಯಾವ್ದು ಬೇಕಿದ್ರೂ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಇದ್ದರೆ ಮಾತ್ರ ಹಾಕಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಹಾಗೇ ಮಾಡ್ಬೋದು. ಹಾಗೆ ನಾನಿಲ್ಲಿ ಐಸ್ ಕ್ಯಾಂಡಿ ಸ್ಟಿಕ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಐಸ್ ಕ್ಯಾಂಡಿ ಸ್ಟಿಕ್ ತೊಗೊಂಡಿದ್ದೀನಿ. ಇದು ಮಾರ್ಕೆಟಲ್ಲಿ ನಿಮಗೆ ಅವೈಲೇಬಲ್ ಆಗಿರುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ ಸಾಮಾನ್ಯವಾಗಿ. ಓಕೆ, ಇಲ್ಲಿ ನಾನು 4 ಐಸ್ ಕ್ಯಾಂಡಿ ಸ್ಟಿಕ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನೋಡಿ, ನಾನು ಈ ಥರದೊಂದು 3-4 ಇದೆ. ಸೊ ಇದರಲ್ಲಿ ನಾನು ಕಟ್ ಮಾಡಿ, ಇದರಲ್ಲಿ ಒಂದು ಕವರಲ್ಲಿ ನಾನು 2 ಪೀಸಸ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನೋಡಿ, ಈ ಥರ ನಾನು ಸೈಡೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅಂತ ನೀವು ಅಂಗಡಿಗೆ ಹೋಗಿ ತರೋದೇನು ಬೇಡ, ಮನೆಯಲ್ಲಿ ಇರೋದನ್ನೇ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಇವಾಗ ನಾನು ನೋಡಿ ಈಗ ಹಾಲನ್ನ ಕಾಯ್ಸೋಕ್ಕೆ ಇಟ್ಟಿದ್ದೀನಿ. ಇದು ಸುಮಾರು ಈಗ ಅರ್ಧ ಪಾತ್ರೆಯಲ್ಲಿ ಅರ್ಧ ಇದೆ ಇದು ಹಾಲು. ಇದು ಸುಮಾರು ಒಂದು 1/4% ಆಗಬೇಕು, ಅಷ್ಟು ಗಟ್ಟಿ ಬರಬೇಕು, ತಿಕ್ಕಾಗಿ ಬರಬೇಕು. ಸೊ ಅಷ್ಟು ಗಟ್ಟಿ ಮಾಡಬೇಕು ಹಾಲನ್ನ, ನೋಡ್ತಾ ಇದ್ದೀರಲ್ಲ. ಈಗ ಅದು ಬಿಸಿ ಆಗೋಕ್ಕೆ ಬಿಡೋಣ ಸ್ವಲ್ಪ, ಹಾಗೆ ಕೈಯಾಡಿಸ್ತಾ ಇರಬೇಕು ಅವಾಗವಾಗ, ನೋಡ್ತಾ ಇದ್ದೀರಲ್ಲ. ಓಕೆ ನೋಡಿ, ಮತ್ತೆ ನಾನು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ತಾಯಿದ್ದೀನಿ, ಹೈ ಫ್ಲೇಮ್ ಮಾಡಿಲ್ಲ. ಓಕೆ, ಅವಾಗವಾಗ ಈ ಥರ ಕೈ ಆಡಿಸ್ತೀರಿ. ಯಾಕೆ ಅಂತ ಅಂದರೆ ಮೇಲ್ಗಡೆ ಕೆನೆ ಬಂದುಬಿಡುತ್ತೆ, ಅದಕ್ಕೋಸ್ಕರ ದಪ್ಪ ಕೆನೆ ಕಟ್ಕೊಳ್ಳುತ್ತೆ. ಹಾಗಾಗಿ ಇದು ಗಟ್ಟಿ ಹಾಲನ್ನೇ ತೊಗೊಂಡಿದ್ದೀನಿ ನಾನು. ನೀವು ಮಾಮೂಲಿಯಾಗಿ ನೀವು ಯಾವ ಹಾಲನ್ನ ಉಪಯೋಗಿಸ್ತಿರೋ ಮನೇಲಿ ಆ ಹಾಲಿಂದನೇ ನೀವು ಕುಲ್ಫಿನ ಮಾಡ್ಬೋದು ಫ್ರೆಂಡ್ಸ್. ಇದು ತುಂಬಾ ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹ ರೆಸಿಪಿ. ಓಕೆ ನೋಡಿ, ನಾನು ಇವಾಗ ಶುಗರ್ ತೊಗೊಂಡಿದ್ನಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ನಲ್ಲ, ಬಾದಾಮ್ ಮತ್ತು ಗೋಡಂಬಿನ ತೊಗೊಂಡಿದ್ದೆ. ಸೊ ಅದನ್ನೆಲ್ಲ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಏಲಕ್ಕಿ ಪೌಡರ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ಓಕೆ, ನಿಮಗೆ ಇದು ಡ್ರೈ ಫ್ರೂಟ್ಸ್ ಇದ್ದರೆ ಮಾತ್ರ ಯೂಸ್ ಮಾಡಿ ಫ್ರೆಂಡ್ಸ್, ಇಲ್ಲ ಅಂದರೆ ಪರವಾಗಿಲ್ಲ. ಹಾಲು ಮತ್ತು ಸಕ್ಕರೆಯಲ್ಲೇ ಕೂಡ ನೀವು ಇದನ್ನು ಕುಲ್ಫಿನ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನಾನಿವಾಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಕಸ್ಟರ್ಡ್ ಪೌಡರ್ನ ನಾನು ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಅದು ನೀವು ಆಪ್ಷನಲ್, ಅದು ನಿಮಗೆ ಬೇಕು ಅಂದರೆ ಮಾತ್ರ ಹಾಕ್ಬೋದು, ಇಲ್ಲ ಅಂದರೆ ಏನೂ ಬೇಡ ಫ್ರೆಂಡ್ಸ್. ನೀವು ಸ್ವಲ್ಪ ಗಟ್ಟಿಯಾಗಬೇಕು ಅಂತ ಅಂದರೆ 1 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ತೊಗೊಂಡು ಬೇಕಿದ್ದರೆ ಹಾಕಿ ಮಾಡ್ಬೋದು. ಓಕೆ, ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಹಾಕಿದ್ದೀನಿ, ಎಲ್ಲದು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ. ಬಟ್ ಕೆನೆ ಕಟ್ಟಬಾರ್ದು ಅಂತ ನಾವು ಈ ಥರ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಒಂದು 5 ಮಿನಿಟ್ಗೂ. ಓಕೆ, ಇವಾಗ ಇದು ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ಲ. ಸ್ವಲ್ಪ ತಣ್ಣಗಾಗಲಿ, ನಾನು ಒಂದು 1/4 ಗಂಟೆ ಆಚೆ ಇಟ್ಟಿದ್ದೀನಿ, ಮುಗಿದ ಮೇಲೆ ಅದು ಎಲ್ಲ ಹಾರಲಿ ಅಂತ, ಸ್ವಲ್ಪ ತಣ್ಣಗಾಗಲಿ ಅಂತ. ಓಕೆ, ಇವಾಗ ನಾನು ಇದನ್ನು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೀವು ಮಾಮೂಲಿಯಾಗಿ ಬೇರೆ ಲೋಟಗಳಲ್ಲಿ ಬೇಕಿದ್ರೂ ಹಾಕೋಬೋದು, ಯಾವ ಥರದ ಲೋಟ ಆದರೂ
ನೀವು ಹಾಕ್ಕೋಬೋದು. ಸಣ್ಣ ಸಣ್ಣ ಕಾಫಿ ಲೋಟಗಳು ಬರುತ್ತಲ್ಲ, ಸೊ ಅದರಲ್ಲಾದರೂ ಹಾಕ್ಕೋಬೋದು. ಇಲ್ಲ ಸ್ವಲ್ಪ ಉದ್ದ ಇರೋಂಥ ಗಾಜಿನ ಲೋಟಗಳು ಸಿಕ್ಕಿದ್ರೆ ಅದರಲ್ಲೂ ಹಾಕ್ಕೋಬೋದು. ಇಲ್ಲ ಅಂದರೆ ಕುಲ್ಫಿದೆ ಬೇರೆ ಬರುತ್ತೆ, ಸೊ ಆ ಥರದ್ದಿದ್ರೂ ನೀವು ಅದರಲ್ಲೂ ಆ್ಯಡ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಬಟ್ ಯಾವುದಿರುತ್ತೋ ಅದನ್ನು ಸಿಂಪಲ್ಲಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇರೋಲ್ಲ, ಸೊ ಅದಕ್ಕೋಸ್ಕರ ನಾನು ತುಂಬಾ ಸಿಂಪಲ್ಲಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ಇದಕ್ಕೆ ಒಂದು ರ್ಯಾಪರ್ನ ಹಾಕ್ತಾ ಇದ್ದೀನಿ. ಹೀಗೆ ನೋಡ್ತಾ ಇರ್ಬೋದು. ಇವಾಗ ಅದಕ್ಕೆ ರಬ್ಬರ್ ಬ್ಯಾಂಡ್ ಹಾಕಿದ್ರೆ ಮುಗೀತು. ನೋಡ್ತಾ ಇದ್ದೀರಲ್ಲ, ಆವಾಗ ಫುಲ್ ಟೈಟಾಗಿ ಕೂರುತ್ತೆ, ಎಲ್ಲೂ ಗಾಳಿ ಹೋಗೋದಿಲ್ಲ, ಅದಕ್ಕೆ ಬೇಗ ಅದು ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಒಂದು ರಬ್ಬರ್ ಬ್ಯಾಂಡ್ನ ನಾನು ಹಾಕ್ತಾ ಇದ್ದೀನಿ. ಯಾವ ಕಡೆನೂ ಅದು ಗಾಳಿ ಹೋಗಲ್ಲ ಲೋಟದೊಳಗೆ, ನೋಡ್ತಾ ಇರ್ಬೋದು. ಇವಾಗ ನಾವು ಇದಕ್ಕೆ ಸ್ಟಿಕ್ಗಳನ್ನು ಹಾಕ್ಕೋಬೇಕಾಗುತ್ತೆ. ಫಸ್ಟು ನಾನು ಎಲ್ಲ ಲೋಟಗಳನ್ನು ಈ ಥರ ಮಾಡಿ ಇಟ್ಕೋತೀನಿ ಫಸ್ಟು. ನೋಡಿ, ಮತ್ತೊಂದು ಸಲ ನೋಡ್ಕೊಳ್ಳಿ ನೀಟಾಗಿ. ಈ ಥರ ಒಂದು ನಾನು ಆಗಲೇ ಕವರ್ ತೋರಿಸಿನಲ್ಲ, ಆ ಕವರಲ್ಲೇ ಕಟ್ ಮಾಡಿ ನಾನು ಒಂದು ಕವರಲ್ಲಿ 2 ಪೀಸಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ನೋಡಿ ಈ ಥರ ರಬ್ಬರ್ ಬ್ಯಾಂಡ್ನ ಹಾಕ್ಕೋಬೇಕು. ಓಕೆ, ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಫ್ರೆಂಡ್ಸ್. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ ಮತ್ತು ತುಂಬಾ ಹೆಲ್ತಿಯಾಗಿರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಓಕೆ, ಇವಾಗ ನಾವು ಈ ಥರ ಕವರ್ಗಳನ್ನು ನಾನು ಪೂರ್ತಿ ಎಲ್ಲ ಲೋಟಕ್ಕೂ ಹಾಕಿದ್ದೀನಿ. ಈಗ ನಾನು ಸ್ವಲ್ಪ ಚಾಕುವಿಂದ ಸಣ್ಣದಾಗಿ ಒಂದು ಹೋಲ್ ಮಾಡ್ಕೊಂಡಿದ್ದೀನಿ. ಅದು ಸ್ಟಿಕ್ ಹಾಕೋದಕ್ಕೆ. ಸ್ಟಿಕ್ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಅಷ್ಟು ಹೋಲ್ನ ಮಾಡಿ. ಓಕೆ, ಲೋಟದವರೆಗೂ ಕೆಳಗೆ ಭಾಗೋದವರೆಗೂ ಅದು ಸ್ಟಿಕ್ ಹೋಗಲಿ. ನೋಡಿ, ನಾನು ಇನ್ನೊಂದು ಸಲ ತೋರಿಸ್ತೀನಿ, ನೋಡ್ಕೊಳ್ಳಿ. ಸ್ವಲ್ಪ ಚಿಕ್ಕದಾಗಿ ಒಂದು ಹೋಲ್ನ ಮಾಡಿ ಚಾಕುವಿಂದ. ಓಕೆ, ಏಕೆಂದರೆ ಸ್ಟಿಕ್ ಹಾಕಬೇಕಲ್ವ ನಾವು, ಅದಕ್ಕೋಸ್ಕರ ಸಣ್ಣದಾಗಿ. ಓಕೆ, ಇವಾಗ ನಾನು ಇದಕ್ಕೆ ಸ್ಟಿಕ್ ಹಾಕಿ ಸುಮಾರು ನಾನು ಒಂದು 8 ಅವರ್ ಫ್ರಿಡ್ಜಲ್ಲಿ ಇಡಿ, ರೆಸ್ಟಿಗೆ ಇಡಿ ಅದನ್ನು. ಆಗ ಅದು ನೀಟಾಗಿ ಒಳ್ಳೆ ಶೇಪಾಗಿ ಬಂದಿರುತ್ತೆ, ತುಂಬ ಗಟ್ಟಿನೂ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ನೀವು. ಇವಾಗ ನಾನು ಇದನ್ನು ಒಂದು 8 ಅವರ್ಸ್ ಆರ್ 10 ಅವರ್ಸು ಇಟ್ಟು ಇವಾಗ ತೆಗ್ದಿದ್ದೀನಿ. ನೋಡ್ತಾ ಇದ್ದೀರಲ್ಲ ಹೇಗಾಗಿದೆ ಅಂತ. ಇವಾಗ ನೋಡಿ, ನಾನು ಕುಲ್ಫಿನ ನಿಮ್ಮ ಮುಂದೆನೇ ತೆಗಿತೀನಿ. ಹೇಗೆ ಬಂದಿದೆ ಅಂತ ನೀವೇ ನೋಡಿ. ಹಾಗೂ ನಿಮ್ಮ ಮನೆಯಲ್ಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಸಾಮಾನ್ಯವಾಗಿ ಈಗ ಎಲ್ಲೂ ಐಸ್ ಕ್ರೀಮ್ ಪಾರ್ಲರ್ಗಳು ಎಲ್ಲೂ ಇಲ್ಲ, ಸೊ ಅದಕ್ಕೋಸ್ಕರ ನೀವು ಮನೆಯಲ್ಲೇ ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಫ್ರೆಂಡ್ಸ್. ಓಕೆ, ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ನೋಡಿ ಇವಾಗ ಕುಲ್ಫಿನ ಹೇಗೆ ತೆಗ್ದಿದ್ದೀನಿ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು, ಎಷ್ಟು ಗಟ್ಟಿಯಾಗಿದೆ ನೋಡಿ. ನೀವು ಮನೇಲಿ ಈ ಥರ ನಾವು ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಳೋದ್ರಿಂದ ನಮಗೂ ಒಂಥರ ಖುಷಿ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗಿರೋ ನನ್ನ ಫ್ರೆಂಡ್ಸ್ ಎಲ್ಲರೂ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆ, ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಬಾಯ್.